ಗ್ಯಾರಂಟಿ ಸ್ಕೀಮ್ಗಳು ಪರಿಷ್ಕರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ BPL ಕಾರ್ಡ್ ಪರಿಷ್ಕರಣೆ ಕಾರ್ಯ ಆಗ್ತಾ ಇದೆ. ಅದು ಕಂಟಿನ್ಯೂ ಪ್ರೋಸೆಸ್. ಅದೇ ರೀತಿಯಾಗಿ ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯನ್ನು ಕೂಡ ಪರಿಷ್ಕರಣೆ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಹಾಗಾದರೆ ಸರ್ಕಾರ ಇಲ್ಲಿವರೆಗೂ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯಲ್ಲಿ ಎಷ್ಟು ಜನರನ್ನು ಹೊರಗಡೆ ಇಡುವಂಥ ಕಾರ್ಯ ಆಗಿದೆ? ಆ ಪಟ್ಟಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗಾಗಲೇ ಮಾಡಿದೆ. ಇದರಲ್ಲಿ ಎಷ್ಟು ಜನರನ್ನು ಹೊರಗಡೆ ಇಡ್ತಾ ಇದ್ದಾರೆ? ಇದರಲ್ಲಿ ಮೃತರಾದವರ ಸಂಖ್ಯೆ ಎಷ್ಟಿದೆ? IT ಫೈಲ್ ಮಾಡಿದಂಥವ್ರು, GST ಫೈಲ್ ಮಾಡಿದಂಥವ್ರು ಎಷ್ಟು ಜನ ಇದ್ದಾರೆ? ಇದರ ಜೊತೆಗೆ KYC ಮಾಡಿಸಿಲ್ಲ ಅನ್ನೋ ಕಾರಣಕ್ಕಾಗಿ, ಆಧಾರ್ ಸೀಡಿಂಗ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಖಾತೆಗೆ, ಅವರು ಅರ್ಹ ಫಲಾನುಭವಿ ಆಗಿದ್ದರೂ ಕೂಡ ಅವರ ಖಾತೆಗೆ ಹಣ ಹೋಗ್ತಾ ಇಲ್ಲ. ಸೊ ಅವರು ಎಷ್ಟು ಜನ ಇದ್ದಾರೆ ಮತ್ತು ಇಲ್ಲಿವರೆಗೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಷ್ಟು ತಿಂಗಳ ಹಣ ಬಂದಿದೆ, ಕೊನೆಯದಾಗಿ ಇನ್ನೆಷ್ಟು ತಿಂಗಳ ಹಣ ಬರಬೇಕು, ಯಾವಾಗ ಬರುತ್ತೆ, ಈ ಎಲ್ಲ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಉಪಯುಕ್ತವಾದಂಥ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮತ್ತು ನೀವೇನು ಕೆಲವು ಅನುಮಾನಗಳಿದ್ದಾವೆ ಆ ಅನುಮಾನಗಳು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡುವಂಥ ಕಾರ್ಯವನ್ನು ಮಾಡ್ತೀನಿ. ಅಂದರೆ ನಿಮ್ಮ ಸಂದೇಹ ಏನಿದೆ ಅದನ್ನು ಪರಿಹಾರ ಮಾಡುವಂಥ ಆ ಕಾರ್ಯವನ್ನು ಕೂಡ ಮಾಡ್ತೀನಿ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಪ್ರಶ್ನೆಯನ್ನು ಹಾಕಿದರೆ ಅದಕ್ಕೂ ಆನ್ಸರ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅನ್ನಭಾಗ್ಯ ಸ್ಕೀಮ್ ಹೊರತುಪಡಿಸಿ ಸೆಕೆಂಡ್ ತುಂಬ ಪಾಪ್ಯುಲರ್ ಮತ್ತು ಜನರಿಗೆ ಉಪಯೋಗ ಆಗ್ತಿರುವಂಥ ಸ್ಕೀಮ್ ಯಾವುದಾದ್ರೂ ಇದೆ ಅಂದರೆ ಅದು ನೋ ಡೌಟ್ ಗೃಹಜ್ಯೋತಿ ಅಲ್ಲ, ಗೃಹಲಕ್ಷ್ಮಿ ಸ್ಕೀಮ್. ಗೃಹಜ್ಯೋತಿ ಸ್ಕೀಮ್ ಖಂಡಿತವಾಗಿ ಕೂಡ ಯೂಸ್ ಆಗ್ತದೆ. ಆದರೆ ಗೃಹಲಕ್ಷ್ಮಿ ಸ್ಕೀಮ್ ಮಹಿಳೆಯರ ಸಬಲೀಕರಣಕ್ಕೆ ತುಂಬಾ ಉಪಯುಕ್ತವಾದಂಥ ಸ್ಕೀಮ್ ಇದು. ಪ್ರತಿ ಮನೆ ಹೆಂಡತಿಯರಿಗೆ 2,000 ಹಣ ಕೊಡ್ತೀವಿ ಅಂಥೇಳಿ ಶುರು ಮಾಡಿದಂಥ ಸ್ಕೀಮ್ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಈ ಸ್ಕೀಮನ್ನು ಅನೌನ್ಸ್ ಮಾಡಿತ್ತು. ಮೈಸೂರಲ್ಲಿ ದೊಡ್ಡ ಪ್ರೋಗ್ರಾಮ್ ಎಲ್ಲ ಮಾಡಿತ್ತು. ಸೊ ವಿಷಯ ಏನಪ್ಪ ಅಂತಂದರೆ, ಮೊದಲ 6 ತಿಂಗಳೇನೋ ತಿಂಗಳು ಹಣ ಕೊಡ್ತಾ ಬಂತು, ಅದಾದಮೇಲೆ ಡಿಲೇ ಮಾಡ್ತಾ ಬಂತು. ಆದರೆ ಹಣ ಮಾತ್ರ ನಿಮಗೆ ತಲುಪಿಸೋದು ಮಿಸ್ ಮಾಡಲಿಲ್ಲ. ಲೇಟ್ ಆಯಿತು ಬಟ್ ಮಿಸ್ ಮಾಡ್ತಾ ಇಲ್ಲ. ಹಣವನ್ನು ಡಿಲೇ ಆದರೂ ಚಿಂತಿಲ್ಲ, ಹಣವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಅಸಮಾಧಾನ ಇದೆ. ಅದು ಹೊರತುಪಡಿಸಿದಂತೆ ವೆಲ್ ಆ್ಯಂಡ್ ಗುಡ್ ಅನ್ನೋ ರೀತಿಯಾದಂಥ ಸ್ಕೀಮ್ ಇದು, ಗ್ಯಾರಂಟಿ ಸ್ಕೀಮ್. ಈಗ ಪ್ರಶ್ನೆ ಬರ್ತಿರೋದೇನೆಂದರೆ, BPL ಕಾರ್ಡ್ ಹೇಗೆ ಪರಿಷ್ಕರಣೆ ಮಾಡ್ತಾ ಇದ್ದಾರಲ್ಲ ಅದೇ ರೀತಿ ಗೃಹಲಕ್ಷ್ಮಿ ಸ್ಕೀಮನ್ನು ನಾವು ಪರಿಷ್ಕರಣೆ ಮಾಡಬೇಕಾಗಿದೆ. ಅನರ್ಹರೆಲ್ಲರೂ ಕೂಡ ಇದರ ಫಲಾನುಭವಿಗಳಾಗ್ತಾ ಇದ್ದಾರೆ ಅಂತ ಈ ಹಿಂದೆ DCM ಆಗಿದ್ದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳಿಕೆಯನ್ನು ನೀಡಿದರು. ಪರಿಷ್ಕರಣೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಇದೀಗ ಅವರೇ CM ಆಗಿರೋದು DK ಶಿವಕುಮಾರ್. ಸೊ ಈ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಪಟ್ಟಿಯನ್ನು ರೆಡಿ ಮಾಡಿದೆ. ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೊಟ್ಟಂಥ ಇನ್ಫಾರ್ಮೇಷನ್ ಮೇಲೆ ನಿಮಗೆ ಡಾಟಾ ಏನು ಸಿಗುತ್ತೆ, IT ಇವುಗಳ ಡಾಟಾ ಏನು ಸಿಗುತ್ತೆ ಅದರ ಬೇಸ್ ಮೇಲೆ ಒಂದು ಪಟ್ಟಿಯನ್ನು ರೆಡಿ ಮಾಡಿದೆ. ಆ ಪಟ್ಟಿಯ ಪ್ರಕಾರ ಎಲ್ಲರನ್ನು ಯಾರ್ಯಾರು ಅನರ್ಹರಿದ್ದಾರೆ ಅವ್ರನ್ನ ಹೊರಗಡೆ ಇಡುವಂಥ ಕಾರ್ಯ ಮಾಡಿದೆ. ಹಾಗಾದರೆ ನಮ್ಮ ರಾಜ್ಯದಲ್ಲಿರೋ ಫಲಾನುಭವಿಗಳ ಸಂಖ್ಯೆ ಈಗ 1,31,31,00,000 ಲಕ್ಷದಷ್ಟು ಜನ ಇದ್ದಾರೆ. 1,31,00,000 ಫಲಾನುಭವಿಗಳು ಎನ್ರೋಲ್ಮೆಂಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಷ್ಟು ಜನರಿಗೆ ಹಣ ಹೋಗ್ತಾ ಇಲ್ಲ ಅಂತ ನೋಡೋದಾದರೆ 4 ಲಕ್ಷದಷ್ಟು ಜನರಿಗೆ, 4.5 ಲಕ್ಷದಷ್ಟು ಜನರಿಗೆ ಫಲಾನುಭವಿಗಳು ಯಾರಿದ್ದಾರೆ, ಗೃಹಲಕ್ಷ್ಮಿ ಫಲಾನುಭವಿಗಳು, ಅಷ್ಟು ಜನರಿಗೆ ಹಣ ಹೋಗ್ತಾ ಇಲ್ಲ. ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಇದರಲ್ಲಿ ಮೃತರಾದವರು 1,95,000 ಮಹಿಳೆಯರಿದ್ದಾರೆ. ಇವರೆಲ್ಲರೂ ಕೂಡ ತೀರ್ಕೊಂಡಿದ್ದಾರೆ. 1 ತಿಂಗಳಿಂದ, 2 ತಿಂಗಳಿಂದ, 3 ತಿಂಗಳಿಂದ, 4 ತಿಂಗಳಿಂದ, 5 ತಿಂಗಳಿಂದ ಹೀಗೆ ತೀರ್ಕೊಂಡಿದ್ರೂ ಕೂಡ ಆ ಕುಟುಂಬದ ಸದಸ್ಯರು ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಷನ್ ಕೊಡುವಂಥ ಕಾರ್ಯನೂ ಮಾಡಿಲ್ಲ, ಡಿಪಾರ್ಟ್ಮೆಂಟು ಕೇಳಿಲ್ಲ. ಯಾರಾದರೂ ಮೃತರಾಗಿದ್ದರೆ ಇನ್ಫಾರ್ಮೇಷನ್ ಕೊಡಿ ಅಂತೇಳಿ ಅವರು ಕೇಳಬೇಕಾಯ್ತಲ್ಲ, ಆ ಕಾರ್ಯವನ್ನು ಕೂಡ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಬ್ಯಾಂಕ್ ಖಾತೆಗೆ, ಅವರ ಪೋಸ್ಟ್ ಆಫೀಸ್ ಖಾತೆಗೆ ಹಣ ಹೋಗ್ತಾನೇ ಇದೆ. 1,95,000 ಮಹಿಳೆಯರಿಗೆ ಹಣ ಹೋಗಿದೆ. ಇದರಲ್ಲಿ ಕೆಲವರು ಬಳಕೆನೂ ಕೂಡ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ATM ಕಾರ್ಡ್ಗಳಿದ್ವು, ಅವ್ರ ತಾಯಿ ಹೆಸರಲ್ಲಿ, ಅವ್ರ ಅತ್ತೆ ಹೆಸರಲ್ಲಿ ಅಥವಾ ಅವ್ರ ಮಿಸ್ಸಸ್ ಹೆಸರಲ್ಲಿರುವಂಥ ATM ಕಾರ್ಡ್ ಏನಾದರೂ ಇದ್ದರೆ ಹಣ ಬಂದಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ಕೂಡ ಹೋಗೋದು, ಹಣ ಡ್ರಾ ಮಾಡ್ಕೊಳ್ಳೋದು. ಇನ್ನೂ ಕೆಲವರು ಮಹಾನ್ ಬುದ್ಧಿವಂತರು ಹೇಗಿದ್ದಾರೆ ಅಂದರೆ, ವಿಡ್ರಾಗಳಲ್ಲಿ ಹಾಕಿ, ಬೇರೆಯವ್ರ ಹಾಕಿ ತಮ್ಮ ಇಂಪ್ರೆಷನ್ ಮೂಲಕ ಹಣ ಬಿಡಿಸ್ಕೊಳ್ಳುವಂಥ ಕಾರ್ಯನೂ ಕೂಡ ಮಾಡಿದ್ದಾರೆ. 2,000 ರೂಪಾಯಿ ಹಣನ ಪ್ರತಿ ತಿಂಗಳು ಕೂಡ ಈ ರೀತಿ ಭಾಳ ಜನ ಮಾಡಿದ್ದಾರೆ. ಇನ್ನು ಕೆಲವರು ಯಾಕೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಅನ್ನೋದಾದರೆ, ನಾವು ಕೊಟ್ಟುಬಿಟ್ರೆ ಈ ಬರೋ ಹಣನೂ ಕೂಡ ಕಟ್ಟಾಕ್ಬಿಡುತ್ತೆ ಅಂಥೇಳಿ.
ಸೊ ಏನು ಹೇಳಿದ್ರ ಕುರಿತು ಮತ್ತಿನ್ನೊಂದು ಪ್ರತ್ಯೇಕವಾದಂಥ ವಿಡಿಯೋದಲ್ಲಿ ಮಾಡ್ತೀನಿ, ಮಾಹಿತಿಯನ್ನು ಕೊಡ್ತೀನಿ. ಈಗ ಈ ರೀತಿಯಾಗಿ ಮೃತರ ಹೆಸರಲ್ಲಿ ಅಂದರೆ 1,95,000 ನಮ್ಮ ರಾಜ್ಯಾದ್ಯಂತನೂ ಕೂಡ ಮಹಿಳೆಯರು ಯಾರಿದ್ದಾರಲ್ಲ ಅವರ ಖಾತೆಯಲ್ಲಿ ಏನು ಹಣ ಏನೋ ಅವ್ರಿಗೆ ಹೋಗಿದೆಯಲ್ಲ, ಸೊ ಅದನ್ನು ಇನ್ನು ಮುಂದೆ ಸ್ಟಾಪ್ ಮಾಡ್ತಾರೆ. ಇಷ್ಟು 1,95,000 ಮಹಿಳೆಯರು ಏನಿದಾರಲ್ಲ ಅವರ ಖಾತೆಗೆ ಇನ್ನು ಮುಂದೆ ಹಣ ಹೋಗೋದಿಲ್ಲ. ಇನ್ನು ಮುಂದೆ ಅವರ ಖಾತೆಗೆ ಹಣ ಹೋಗೋದಿಲ್ಲ, ಸ್ಟಾಪ್ ಮಾಡ್ತಾರೆ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಂಥ ಇನ್ಫಾರ್ಮೇಷನ್ ಒಂದು. ಎರಡನೇದು, ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದವರು ಎಷ್ಟು ಜನ ಇದ್ದಾರೆ ಸರ್ ನಮ್ಮ ರಾಜ್ಯದಲ್ಲಿ, ಆ ರೀತಿ ಇರೋರನ್ನ ತೆಗೆದುಹಾಕಿದ್ದಾರೆ ಅಂತಲ್ಲ, ಎಷ್ಟು ಜನ ಇದ್ದಾರಲ್ಲ ಅಂತ ನೋಡೋದಾದರೆ ಅವರು 1,96,000 ಮಹಿಳೆಯರಿದ್ದಾರೆ. ಅವರ ಕುಟುಂಬದ ಸದಸ್ಯರು IT ರಿಟರ್ನ್ ಮಾಡಿದ ಕಾರಣಕ್ಕಾಗಿ ಅವರನ್ನು ಕೂಡ ಹೊರಗಡೆ ಇಡುವಂಥ ಕಾರ್ಯ ಆಗಿದೆ. ಅನಿವಾರ್ಯ ಕೂಡ. ನೆಕ್ಸ್ಟ್ ಮಂತಿಂದ ಅವರಿಗೆ ಬ್ಯಾಂಕ್ ಖಾತೆಗೆ ಅಥವಾ ಅವರ ಪೋಸ್ಟ್ ಆಫೀಸ್ ಖಾತೆಗೆ ಹಣ ಹೋಗೋದಿಲ್ಲ. 2,000 ರೂಪಾಯಿ ಇಲ್ಲಿವರೆಗೂ ತೊಗೊಂಡಿದ್ರು ಅಂದ್ಕೊಳ್ಳಿ, ನೆಕ್ಸ್ಟ್ ಮಂತಿಂದ ಹೋಗೋದಿಲ್ಲ. ಎಷ್ಟು ಜನ ಇದ್ದಾರೆ ಅಂದರೆ 1,96,000 ಜನ. ಇದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದವರು ಮಾತ್ರ ಅಲ್ಲ, GST ಏನಾದರೂ ಫೈಲ್ ಮಾಡ್ತಾ ಇದ್ದರೆ ಅವರ ಬ್ಯಾಂಕ್ ಖಾತೆಗೂ ಕೂಡ ಹಣ ಹೋಗೋದಿಲ್ಲ ಅಂಥೇಳಿ. IT ಮತ್ತು GST ಫೈಲ್ ರಿಟರ್ನ್, GSTದು 25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ವ್ಯವಹಾರ ಮಾಡಿದರೆ ವಾರ್ಷಿಕವಾಗಿ ನಿಮ್ಮ ಕುಟುಂಬದ ಸದಸ್ಯರು, ಸೊ ಆ ಕಾರಣಕ್ಕಾಗಿ ನಿಮ್ಮನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಡುವಂಥ ಕಾರ್ಯ ಆಗತ್ತೆ. ಈ ಹಿಂದೆನೂ ಕೂಡ ಸಚಿವರು, ಈ ಹಿಂದೆ ಸಚಿವೆ ಆಗಿಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಹೌದು, ಅಧಿಕಾರಿಗಳು ಕೂಡ ಕೊಟ್ಟಂಥ ಸ್ಪಷ್ಟನೆ ಹೌದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ 4 ಲಕ್ಷ ಆಯಿತು. 195, 196, ನಿಮಗೆ ಹತ್ರ 396ವರೆಗೂ ಬರುತ್ತೆ. ಸೊ ಇನ್ನುಳಿದಂಥವ್ರು ಯಾರ್ಯಾರು ಸರ್ ಅಂತ ನೋಡೋದಾದರೆ ಆಧಾರ್ ಸೀಡಿಂಗ್ ಆಗದೆ ಇರುವಂಥವ್ರು ಒಂದು 20,000ಕ್ಕೂ ಹೆಚ್ಚು ಜನ ಇದ್ದಾರಂತೆ. 20,000ಕ್ಕೂ ಹೆಚ್ಚು ಜನ. ಈ ಸೀಡಿಂಗ್ ಅಂದರೆ ಏನು, ಆಧಾರ್ ಸೀಡಿಂಗ್ ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಸಾಕಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ತುಂಬಾ ಸಿಂಪಲ್. ನನ್ನನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ. ನನ್ನ ಹೆಸರಿನಲ್ಲಿ, ಶರಣು ಹಂಪಿ ಹೆಸರಲ್ಲಿ 3 ಬ್ಯಾಂಕ್ ಖಾತೆ ಇದೆ ಅಂತ ಅಂದ್ಕೊಳ್ಳೋಣ. 3 ಬ್ಯಾಂಕ್ ಖಾತೆ ಇದೆ. ಯಾವ ಬ್ಯಾಂಕ್ ಖಾತೆ ಜೊತೆಗೆ ನಿನ್ನ ಹೆಸರು ಆಧಾರ್ನ ಸೀಡ್ ಆಗಿದೆ ಅಂದರೆ ಮರ್ಜ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕು. ನಾನು 3 ಖಾತೆ ಇದ್ದಾವೆ, ನಾನು 3 ಖಾತೆಗೆ ಹೋಗಿ 3 ಬ್ಯಾಂಕ್ ಬ್ಯಾಂಕ್ಗಳಿಗೆ ಹೋಗಿ ನಾವು ಅಲ್ಲಿ ಇನ್ಫಾರ್ಮೇಷನ್ ಕೇಳಿದ್ರೆ ಆಯಿತು, ಸರ್ ಬ್ಯಾಂಕ್ ಸೀಡ್ ಆಗಿರೋದು ಯಾವ ಬ್ಯಾಂಕಿಗೆ, ನನ್ನ ಖಾತೆಗೆ ಯಾವುದಕ್ಕೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವರು ಇದ್ದರೆ ಇದೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಇಲ್ಲ ಅಂತಾರೆ. 3 ಬ್ಯಾಂಕಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಖಂಡಿತವಾಗಿ ಕೂಡ ಸೀಡ್ ಆಗೇ ಆಗಿರುತ್ತೆ, ಬ್ಯಾಂಕ್ ಸೀಡ್ ಆಗಿರುತ್ತೆ. ಯೂಶ್ವಲಿ ಮೊದಲ ಬ್ಯಾಂಕ್ ಯಾವುದು ಓಪನ್ ಮಾಡಿರ್ತೀರಲ್ಲ ಅದಕ್ಕೆ ಬ್ಯಾಂಕ್ ಸೀಡ್ ಆಗಿರುತ್ತೆ. ಆದರೆ ನೀವು 2ನೇ ಬ್ಯಾಂಕ್ ಓಪನ್ ಮಾಡಿದಾಗ ಅಲ್ಲಿ ಕೇಳ್ತಾರೆ ಆ ಸಂದರ್ಭದಲ್ಲಿ, ಅಥವಾ ಇನ್ಫಾರ್ಮೇಷನ್ ಕ್ಲಿಕ್ ಮಾಡ್ಕೊಂಡಿರ್ತಾರೆ ಬ್ಯಾಂಕ್ನ ಸಿಬ್ಬಂದಿ, ಬ್ಯಾಂಕ್ ಸೀಡ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಉದಾಹರಣೆಗೆ ನಾನು ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ನಾನೇನಾದರೂ ಅಕೌಂಟ್ ಇದು ಮಾಡಿದರೆ ಯಾವ ಬ್ಯಾಂಕ್ ಖಾತೆಗೆ ನಾನು ಸೀಡ್ ಮಾಡಿದ್ದೀನಿ ಅಂದರೆ ಯಾವ ಬ್ಯಾಂಕ್ ಖಾತೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಒಬ್ಬ ಗೃಹಲಕ್ಷ್ಮಿಯ ಮನೆಯೊಡತಿ ಯಾರಿದ್ದಾರೆ ಅವರ ಬ್ಯಾಂಕ್ ಹೆಸರು ಅವರ ಹೆಸರಿನಲ್ಲಿ 3 ಬ್ಯಾಂಕ್ ಖಾತೆ ಇದೆ ಅಂತ ಅಂದ್ಕೊಳ್ಳಿ. ಯಾವ ಬ್ಯಾಂಕ್ ಖಾತೆಗೆ ನೀವು ಕೊಟ್ಟಂಥ ಇನ್ಫಾರ್ಮೇಷನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಒಂದು ಡೀಟೇಲ್ ಕೊಟ್ಟಿರ್ತೀರಲ್ಲ, ಆ ಡೀಟೇಲಲ್ಲಿ ಯಾವ ಬ್ಯಾಂಕ್ ಕೊಟ್ಟಿರ್ತೀರಲ್ಲ ಆ ಬ್ಯಾಂಕಿಗೆ ನಿಮ್ಮ ಹೆಸರು ಸೀಡ್ ಆಗಿದೆಯಾ ಇಲ್ಲ ಅಂತ ಕೇಳಬೇಕು. ಸೀಡ್ ಆಗಿಲ್ಲ ಅನ್ನೋದಾದರೆ ನೀವು ಬೇರೆ ಬ್ಯಾಂಕ್ ಕೊಟ್ಟಿದ್ರೆ ಯೂಸ್ ಆಗೋದಿಲ್ಲ. ಸೊ ನೀವೇನು ಮಾಡಬೇಕು, ಯಾವ ಬ್ಯಾಂಕ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀರೋ ಡೀಟೇಲು ಡಿಪಾರ್ಟ್ಮೆಂಟಿಗೆ, ಅದೇ ಇನ್ಫಾರ್ಮೇಷನ್ನ ಆ ಬ್ಯಾಂಕಿಗೆ ಹೋಗಿ, ಸರ್ ನಾನು ಇದೇ ಬ್ಯಾಂಕ್ ಖಾತೆ ಕೊಟ್ಟಿರೋದು, ಹಾಗಾಗಿ ಈ ಬ್ಯಾಂಕ್ ಖಾತೆಗೆ ನನ್ನ ಹೆಸರು ಏನಿದೆಯಲ್ಲ ಇದಕ್ಕೆ ನೀವು ಸೀಡ್ ಮಾಡಿ, ನನ್ನ ಹೆಸರನ್ನ ಬ್ಯಾಂಕ್ ಖಾತೆಗೆ ಸೀಡ್ ಮಾಡಿ ಅಂತೇಳಿ ಆಧಾರ್ ಸೀಡ್ ಮಾಡಿ ಅಂತ ಹೇಳಬೇಕು. ಹಾಗಾದಾಗ ಮಾತ್ರ ನಿಮಗೆ ಹಣ ಬರುತ್ತೆ. ಬಹಳಷ್ಟು ಸರಿ ಎಷ್ಟು ಜನಕ್ಕೆ ಅಂದರೆ 20,000ಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಅವರ ಅರ್ಹ ಫಲಾನುಭವಿಗಳು ಅವರ ಖಾತೆಗೆ ಅಫಿಷಿಯಲ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆಗುತ್ತೆ, ಅದು ಅವರ ಬ್ಯಾಂಕ್ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಆದರೆ ಸೀಡ್ ಆಗದೇ ಇರೋ ಕಾರಣಕ್ಕಾಗಿ ಹಣ ವಾಪಸ್ ಹೋಗ್ತಾ ಇದೆ, ಅವರ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇಲ್ಲ. ಸೊ ಈ ರೀಸನ್ನಿಂದನೂ ಕೂಡ 20,000ಕ್ಕೂ ಹೆಚ್ಚು ಜನರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ಅವ್ರಿಗೆ ಹಣ ಹೋಗಿಲ್ಲ ಆಧಾರ್ ಸೀಡ್ ಆಗದೇ ಇರೋ ಕಾರಣಕ್ಕಾಗಿ. ಇನ್ನು ಈ KYC ಕನಿಷ್ಠ 2 ವರ್ಷಕ್ಕೊಂದ್ಸರಿ ಅದನ್ನು ಕೂಡ ಈ KYC ಮಾಡಿಸ್ಲೇಬೇಕು. ಯಾಕೆ ಮಾಡಿಸ್ಬೇಕು ಅಂದರೆ ನಿಮ್ಮ ಬ್ಯಾಂಕ್ ಅಥವಾ ಬ್ಯಾಂಕಲ್ಲಿ ಎಸ್ಪೆಷಲಿ ಹಣದ ವ್ಯವಹಾರ ಕೊಡೋದು ಕೊಳ್ಳೋದು, ಅಂದರೆ ನೀವು ಡೆಪಾಸಿಟ್ ಮಾಡೋದು ಅಥವಾ ಬಿಡಿಸ್ಕೊಳ್ಳೋದು, ಇವೆರಡೂ ಕೂಡ ಮಾಡಬೇಕು. ಬರೀ ಡಿಪಾಸಿಟೇ ಮಾಡ್ತಾ ಇದ್ದೀನಿ ಅನ್ನೋದಾದರೆ
ನಿಮಗೆ ಅದು ಈ KYC ಕಂಪಲ್ಸರಿ ಕೇಳುತ್ತೆ. 2 ವರ್ಷಕ್ಕೊಂದ್ಸರಿ ಅದನ್ನು ಕಂಪಲ್ಸರಿ ಕೇಳುತ್ತೆ. ಆವಾಗ ನೀವು ಕೇಳುವಂಥ ಡೀಟೇಲ್ಸ್ ಎಲ್ಲನೂ ಕೂಡ ಕೊಡಬೇಕು. ಈ KYC ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಏನಾದರೂ ಬಂದಿದ್ದರೆ ಆ ಹಣ ರಿಲೀಸ್ ಆಗೋದಿಲ್ಲ. ಅದೇ ರೀತಿಯಾದಂಥ ತೊಂದರೆ ಆಗ್ತಾ ಇರೋದು. ಇದು ಕೂಡ ಒಂದು 10,000ಕ್ಕೂ ಹೆಚ್ಚು ಜನ ಇದ್ದಾರಂತೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಾದ್ಯಂತ 1,31,00,000 ಫಲಾನುಭವಿಗಳಿದ್ದಾರೆ. ಇದರಲ್ಲಿ 4.5 ಲಕ್ಷದಷ್ಟು ಮಹಿಳೆಯರಿಗೆ ಹಣ ಹೋಗ್ತಾ ಇಲ್ಲ. ಮೃತರು, IT GST, ಅದರ ಜೊತೆಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ, ಈ KYC ಆಗಿಲ್ಲ ಅನ್ನೋ ಕಾರಣಕ್ಕಾಗಿ. ಆಧಾರ್ ಸೀಡಿಂಗ್ ಮತ್ತು ಈ KYC ಅವು ಟೆಂಪ್ರವರಿ, ಅದು ಪರ್ಮನೆಂಟ್ ಏನಲ್ಲ, ಟೆಂಪ್ರವರಿ. ನೀವು ಆ ಸಮಸ್ಯೆನ ಬಗೆಹರಿಸ್ಕೊಂಡ್ರೆ, ನಾನು ಹೇಳಿದ್ನಲ್ಲ ಆ ರೀತಿ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ, ಈಸಿಯಾಗತ್ತೆ. ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅನ್ನೋದಾದರೆ, ಇಲ್ಲಿವರೆಗೂ ಎಷ್ಟು ತಿಂಗಳು ಹಣ ಬಂದಿದೆ? ಭಾಳಷ್ಟು ಜನರಿಗೆ ಈಗಲೂ ಕೂಡ ಕಾಡ್ತಿರೋಂಥ ಪ್ರಶ್ನೆ. ಏಪ್ರಿಲ್ ತಿಂಗಳವರೆಗೆ ಹಣ ಬಂದಿದೆ. ಮೇ, ಜೂನ್ ಈ ಮಂತ್ ನಡೀತಾ ಇರೋದು. ಮೇ ತಿಂಗಳ ಹಣ ಇನ್ನೂ ಕೂಡ ಬರಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಓಕೆ ಆಗಬೇಕು. ಅದಾದಮೇಲೆ ಬರೋದು. ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್, ನನ್ನ ತಿಳ್ ಪ್ರಕಾರ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ನಿಮಗೆ ಮೇ ತಿಂಗಳ ಹಣ ಬರುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅನ್ನೋದಾದರೆ, ಈ 1,95,000 ಮಹಿಳೆಯರು ತೀರ್ಕೊಂಡಿದ್ದಾರಲ್ಲ, ಅವ್ರ ಅತ್ತೆರೇ ಇರ್ತಾರೆ ಆಲ್ಮೋಸ್ಟ್ ಜಾಸ್ತಿ. ಅಂದರೆ ಮನೆ ಯಜಮಾನಿ ಇರ್ತಾರೆ. ಸೊಸೆಂದ್ರು ಬಂದಿರ್ತಾರಲ್ಲ, ಸೊಸೆಯರ ಹೆಸರಿಗೆ ಮಾಡಿಸ್ಬೋದಲ್ಲ ಸರ್, ಅದನ್ನು ಚೇಂಜ್ ಮಾಡಿಸ್ಬೋದಾ ಅಂದರೆ ಮಾಡಿಸ್ಬೋದು. ಕೆಲವ್ರದ್ದು ಮಾಡ್ಸೋಕ್ಕೂ ಬರೋದಿಲ್ಲ. ಯಾಕೆ ಅಂತ ಕೂಡ ಬ್ರೀಫಾಗಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕುರಿತು ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ. ಒಂದು, ಸೊಸೆಯರ ಹೆಸರು BPL ಕಾರ್ಡಲ್ಲೂ ಕೂಡ ಇರಬೇಕು. ಒಂದೇ ಕಾರ್ಡಲ್ಲಿ ತಾಯಿ ಇರ್ತಾರೆ, ಸೊಸೆ ಇರ್ತಾರೆ ಅಂದ್ಕೊಳ್ಳಿ, ಅತ್ತೆ ಮತ್ತು ಸೊಸೆ ಇರ್ತಾರೆ ಅಂದ್ಕೊಳ್ಳಿ, ಇಬ್ಬರು ಇದ್ದರು ಅನ್ನೋದಾದರೆ ಆವಾಗ ನೀವು ಅವರನ್ನು ಮನೆ ಯಜಮಾನಿ ಅಂಥೇಳಿ ತೋರಿಸಿ ಅದನ್ನು ಆ್ಯಡ್ ಮಾಡ್ಕೋಬೋದು. ಒಂದು ವೇಳೆ ಅವ್ರದ್ದೇ ಸಪ್ರೇಟ್ ಕಾರ್ಡ್ ಆಗಿತ್ತು ಅನ್ನೋದಾದರೆ ಆಗ ಬರೋದಿಲ್ಲ. ಆ ಕಾರ್ಡಲ್ಲಿ ಇಲ್ಲ ಅನ್ನೋದಾದರೆ ಅವರನ್ನು ಮತ್ತೆ ಸೇರ್ಸೋಕ್ಕೆ ಬರೋದಿಲ್ಲ. BPL ಕಾರ್ಡನ್ನು ಕೂಡ ಪರಿಶೀಲನೆ ಮಾಡಿಕೊಂಡೇ ಮಾಡ್ತಾ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಈ ಕುರಿತಾದಂಥ ಮಾಹಿತಿನೂ ಕೂಡ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.